ನೋಡಿ ವೀಕ್ಷಕರೇ, ಈಗ 5 ಎಲೆಗಳನ್ನ ಇಡಬೇಕಾಗುತ್ತೆ ಕೊಡಪಾನದೊಳಗೆ. ನೋಡ್ರಿ, ಐದು ಎಲೆಗಳನ್ನ ಇಟ್ಟಿದ್ದೀನಿ. ಈಗ ಒಂದು ತೆಂಗಿನಕಾಯಿನ ಇಡ್ತಾ ಇದ್ದೀನಿ. ನೋಡಿ, ಈ ರೀತಿ ನೋಡಿ, ಈ ರೀತಿ ನೋಡಿ ವೀಕ್ಷಕರೇ, ಲಕ್ಷ್ಮಿ ಮುಖಕ್ಕೆ ಈಗ ಅಲಂಕಾರ ಮಾಡಿದ್ದೀನಿ. ನೋಡಿ, ಅರಿಶಿಣ ಮತ್ತು ಕುಂಕುಮವನ್ನು ಹಚ್ಚಿದ್ದೇನೆ, ಹಾಗೆ ಕಿವಿ ಓಲೆ ಹಾಕಿದ್ದೇನೆ, ಹಾಗೆ ಮೂಗತಿನೂ ಸಹ ಹಾಕಿದ್ದೇನೆ. ಈಗ ಇದನ್ನು ತೆಂಗಿನಕಾಯಿಗೆ ಕಟ್ಟಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಈಗ ಹಾರವನ್ನು ಹಾಕಬೇಕು ಹೂವಿಂದು. ನೋಡ್ರಿ, ಈ ರೀತಿ ಹಾರ ಹಾಕಬೇಕು. ನೋಡಿ ವೀಕ್ಷಕರೇ, ಈ ರೀತಿ ಹೂವಿನ ಹಾರವನ್ನು ಹಾಕಬೇಕಾಗುತ್ತೆ. ನೋಡಿ ವೀಕ್ಷಕರೇ, ಗೆಜ್ಜೆ ವಸ್ತ್ರ ಹಾಕ್ತಾ ಇದ್ದೀನಿ ಅಮ್ಮನವರಿಗೆ. ನೋಡಿ ವೀಕ್ಷಕರೇ, ಈಗ ಎರಡೆರಡು ಬತ್ತಿ ತಗೋಬೇಕು. ಈ ರೀತಿ ಎರಡು ತಗೊಂಡು ಎರಡನ್ನು ಈ ಥರ ಮಾಡಿ ಹಾಕಬೇಕು. ನೋಡಿ, ಅದೇ ರೀತಿ ಎರಡೆರಡು ತಗೊಂಡು ಹಾಕಿ. ಎರಡು ದೀಪಕ್ಕೆ ಬತ್ತಿ ಹಾಕಿದ್ದೀನಿ. ಈಗ ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ನಮಸ್ತೆ ವೀಕ್ಷಕರೇ. ನೋಡಿ, ಬಂದಂಥ ಮುತ್ತೈದರಿಗೆ ನಾವು ಏನೇನು ಕೊಡ್ತೀವಿ ಅಂದರೆ, ಇಲ್ಲೊಂದು ತಟ್ಟೆಯಲ್ಲಿ ಜೋಡಿಸಿಟ್ಟಿದ್ದೀನಿ. ನೋಡ್ರಿ, ಒಂದು ಬ್ಲೌಸ್ ಪೀಸ್ ಕೊಡ್ತೀನಿ, 4 ಬಳೆಗಳು, ಒಂದು ತೆಂಗಿನಕಾಯಿ, 2 ಬಾಳೆಹಣ್ಣುಗಳು, 2 ಎಲೆ, 1 ಅಡಿಕೆ, ಹೆಸರು ಕಾಳು ಮತ್ತು ಕಡಲೆಕಾಳನ್ನು ನೆನೆಸಿ ಮೆಳಕೆ ಕಟ್ಟಿರೋದು ಕೊಡ್ತೀನಿ. ಹಾಗೆ 1 ಅಕ್ಕಿ ಉಂಡೆ, 1 ಎಳ್ಳುಂಡೆ. ಅವರೇ ಬಂದಿರ್ತಾರಲ್ಲ, ಅವರಿಗೆ ಅರಿಶಿನ ಕುಂಕುಮ ಹಚ್ಚಿ ಹೂ ಕೊಟ್ಟು ಇಷ್ಟನ್ನು ಕೊಡ್ತೀನಿ. ನೋಡಿ.